ಮಾಮ, ನಿಜ ಹೇಳು, ಕಮ್ಲಿಗಿ ಮದ್ವಿ ಇಷ್ಟ ಅದ ಅಲ್ಲೇನ? ಹೋ, ಅದ ಅಶೋಕ. ಕಮಲಿಗಿ ಮದುವೆ ಭಾಳ ಇಷ್ಟ ಅದ. ಇಂಥ ಒಳ್ಳೆ ಶ್ರೀಮಂತ ಹುಡುಗ ಸಿಗುವಾಗ ಮದುವೆ ಇಷ್ಟ ಆಗ್ದಂಗಿರ್ತದೇನ? ನೀನು ಅವನಂಗ ಬಡವಾಗಿದ್ರ, ಹೊಲ್ದಾಗ ಕೆಲಸ ಮಾಡೋವನಾಗಿದ್ರ ಅವಳು ಯಾಕೆ ನಿನ್ನ ಒಪ್ತಿದ್ಲು? ನೀ ಭಾರಿ ಇದ್ದಿ, ಅದೃಷ್ಟ ಬಿಡು ನಿಂದು. ಎಲ್ಲ ಅನುಭವಸ್ತು ಹುಡುಗಿನ ಮದ್ವಿ ಆಗಾಕತ್ತಿ. ಏನ್ ಹೇಳಾಕತ್ತಿ ಮಾಮ? ಅವ ಅಂದ್ರ ಯಾರು? ಯಾರು ಬಡವ? ಏನ್ ವಿಷಯ ನೇರವಾಗಿ ಹೇಳ್ರಿ. ಅಯ್ಯೋ, ಅಂಥದ್ದೇನಿಲ್ಲ ಬಿಡಪ್ಪ ಅಶೋಕ. ಇಲ್ಲ, ಹೇಳ್ ಮಾಮ ನೀನು. ಏನಿಲ್ಲ, ನಮ್ ಕಮಲಿ ಒಂದ್ ಹುಡುಗನ್ನ ಪ್ರೀತಿ ಮಾಡ್ತಿದ್ಲು. ಮಾಮ, ಅಯ್ಯೋ, ಇಷ್ಟಕ್ಕೆ ಶಾಕ್ ಆಗ್ಬೇಡ. ಆದ್ರೂ ನೀ ತಪ್ಪು ತಿಳ್ಕೊಬೇಡಪ್ಪ ಅಶೋಕ. ನಮ್ ಕಮಲಿಗೆ ಖರೇನ ಅವನ ಲಗ್ನ ಆಗ್ಬೇಕು ಅನ್ನೋ ಮನಸ್ಸು ಭಾಳ ಇತ್ತು. ಆದ್ರೆ ಏನ್ ಮಾಡೋದು ನೋಡು, ಅವ ಭಾಳ ಬಡವದಾನ. ಅದಕ್ಕ ಆಕಿ ಅವನ ಲಗ್ನ ಆಗಕ್ಕ ಒಪ್ಲಿಲ್ಲ ಅಷ್ಟ. ಪಾಪ ಅವ ಈಕಿ ನೆನಪಿನಾಗ ಹುಚ್ಚ ಆಗ್ಲಿಕ್ಕತ್ತಾನ. ಆದ್ರೂ ಅಶೋಕ, ನಮ್ ಕಮಲಿ ಭಾಳ ಒಳ್ಳೆಯವಳದಾಳ. ಅವಂಗ ಮೋಸ ಮಾಡಿದೀನಿ ಅಂತ ಅದ್ರ ಬದಲಾಗಿ ಅವನ ತಂಗಿ ಮದುವೆ ಜವಾಬ್ದಾರಿನ ತಾನ ತಗೊಂಡು ತನ್ನ ಅಣ್ಣನ ಜೋಡಿ ಆಕಿ ಲಗ್ನ ಮಾಡ್ಸ್ಯಾಳ. ಏನ ಆಗಿರ್ಲಿ ನೋಡು ಅಶೋಕ, ಆದ್ರೂ ನಮ್ ಕಮಲಿ ಅವನ ಜೋಡಿ ಹೊಲದಾಗ ಮಲಗಿದ್ರು, ಅವನ ಜೋಡಿ ಬಿದ್ದು ಒದ್ದಾಡಿದ್ರು ಆಕಿ ಭಾಳ ಜಾಗೃತ ಆಗಿನ ಇದ್ದಾಳ. ನೋಡ್, ನಮ್ ಕಮಲಿ ಅಂತ ಒಳ್ಳೆ ಮನ್ಸಿನ ಹುಡುಗಿ ಯಾರಿಗ್ ಸಿಗ್ತಾಳು? ನೀ ಅದೃಷ್ಟ ಮಾಡಿದ್ದಿ. ಅದ್ರಾಗೂ ಎಲ್ಲ ಅನುಭವ ಇದ್ದಕ್ಕಿಗೆ, ಜೀವನ ಅನುಭವ ಜಾಸ್ತಿ ಇದ್ದಕ್ಕಿಗೆ ಮದುವೆ ಆದ್ರ ಜೀವನ ಭಾಳ ಚಲೋ ಇರ್ತದ. ನೋಡಪ್ಪ ಅಶೋಕ, ನಂಗೆ ಗೊತ್ತಿರೋ ಅಷ್ಟು ಹೇಳೇನಿ ಸತ್ಯನ. ನೀ ಏನು ಚಿಂತೆ ಮಾಡಬೇಡ. ಹಿತೋ ಜಗತ್ತಿನಾಗ ಎಷ್ಟು ನಡೆಯಂಗಿಲ್ಲ. ನೀ ಏನಿದ್ರ ಬಗ್ಗೆ ಚಿಂತೆ ಮಾಡಬೇಡ. ನೀ ತಯಾರಾಗು. ಓ, ತಯಾರಾಗಿಯಲ್ಲ, ಮುಹೂರ್ತ ಹತ್ರ ಬಂತು, ಸಮಯ ಇಲ್ಲ, ನಾ ಬರ್ತೀನಂತ ಕೆಲಸ ಅದ ನನಗೆ. ಚಿಂತೆ ಮಾಡಬೇಡ. ಈ ಮಲ್ಲಪ್ಪ ಮಾಮನ ಮಾತು ಖರೇನ ಸುಳ್ಳು? ಇವನ್ ಮಾತನ್ನ ನಂಬ್ಲೇ ಬಿಡ್ಲು? ಅಯ್ಯೋ, ನನಗಂತೂ ಚಿಂತೆ ಹತ್ಬಿಡ್ತಲ್ಲ. ಅಲ್ಲ, ನಾ ಕಮಲಿ ಜೋಡಿ ಮಾತಾಡಿ ಅಷ್ಟೆಲ್ಲ ಸ್ಪಷ್ಟನೆ ತಗೊಂಡಿದ್ದಿ. ಅವಳು ನೇರವಾಗಿ ಕೇಳಿದೆ ನಾನು ಇಷ್ಟ ಇದ್ದೀನ ಇಲ್ವೋ ಅಂತ. ಅವಳು ನೇರವಾಗಿ ಹೇಳಿದ್ಲಲ್ಲ. ಇಷ್ಟೆಲ್ಲ ಆದ್ಮೇಲೆ ಹಿಂಗ್ಯಾಕಾತು? ಕಮಲಿ ಯಾಕೆ ನನಗ ಸತ್ಯ ಹೇಳಲಿಲ್ಲ? ಅವಳನ್ನ ನೋಡಿದ್ರ ಶ್ರೀಮಂತಿಗೆ ಮರಳಾಗೋ ಹಂಗ ಕಾಣಂಗಿಲ್ಲ. ಮಲ್ಲಪ್ಪ ಏನಾದ್ರೂ ಸುಳ್ಳು ಹೇಳಿದ್ನೇನ? ಅಲ್ಲ, ಮಾಮ ಯಾಕೆ ಸುಳ್ಳು ಹೇಳ್ತಾನ? ಕಮಲಿ ಮಾಡಿದ್ದು ತಪ್ಪನ್ನ ಅವಳು ಒಳ್ಳೆತನ ಮಾತಾಡೋ ಬರದಾಗ ಏನು ಮಾತಾಡಕತ್ತಾನಂತ ಅವ್ರಿಗೆ ಗೊತ್ತಿಲ್ಲ ಅನಿಸ್ತದ. ಕಮಲಿ ಜೋಡಿ ನಿನ್ನೆ ಮತ್ತೆ ಕೇಳೀನಿ. ಯಾರ ಮಾತು ನಂಬೋದು ಅಂತನ ಗೊತ್ತಾಗಂಗಿಲ್ಲ. ಓ, ತೆರಿ ಚಿಟ್ಟಿಡ್ದಂಗೆ ನಂಗೆ ಆಗಾಕತ್ತೈತಿ. ಅಶೋಕ, ಅಲ್ಲ ಆಗಲಕ್ಕ ರೆಡಿಯಾಗಿ ಬಾ ಅಂತ ಹೇಳಿವಿ, ಹಿಂದ ಬಂದಿಲ್ಲಲ್ಲ. ಎಲ್ಲ ಶಾಸ್ತ್ರ ನಡೆಯಾಕತ್ತೈತಿ, ಬಾ. ಎಷ್ಟೊತ್ತಿಂದ ತಯಾರಾಕಿ ಆಗಲೇ ಬಾ ಅಂತ ಹೇಳಿವಿ. ಬಾ, ದೌಡ್ ಬಾ. ಇವ್ ನಡೀರಿ, ನೀವೇನ್ ನೋಡ್ಕೊಂಡು ನಿಂತೀರಿ? ಬಾ ಅಶೋಕ, ಹಂಗೆ ಗರ ಬಡ್ದಾರಂಗ್ ನಿಂತಿ. ದೌಡ್ ಬಾ. ಹಾ, ಬರ್ತೀನಿ ನಡಿ. ಈಗೀಗೂ ಏನೋ ಯೋಚನೆ ಮಾಡಕತ್ತಂಗೈತಿ. ದೇವ್ರೆ, ಈ ಮದುವೆಗೆ ಸೋಮ ಬರ್ತಿದ್ರೆ ಸಾಕು. ಸತ್ಯ ಎಲ್ಲೂ ಕಾಣ್ತಿಲ್ಲ. ಅವನೇನಾದ್ರೂ ಈ ಮದುವೆಗೆ ಬಂದ್ರೆ ನನ್ನ ಕೈಯಾಗಿ ಈ ಮದುವೆ ಆಗಕ್ಕಾಗಲ್ಲ. ದೇವ್ರೆ, ಸೋಮ ಈ ಮದುವೆಗೆ ಬರ್ತಾ ಇದ್ರೆ ಸಾಕು. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಿಯೇ ಸರ್ವಮಂಗಳ ಮಾಂಗಲ್ಯ ಶಿವ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಆ ಹಾರ ಬದಲಾಯಿಸ್ಕೋರಪ್ಪ. ನನಗೂ ಸೋಮನ್ನ ಶಾಶ್ವತ ಕಳ್ಕೊಂಡ್ಬಿಟ್ಟ. ಮುಹೂರ್ತ ಮೀರೋಕತಿ, ತಾಳಿ ಕಟ್ಟಿಸ್ಬಿಡೋಣ. ಹುಡುಗ, ತಾಳಿ ತಗೊಳಪ್ಪ. ಮಲ್ಲಪ್ಪ ಮಾವ ಯಾಕೆ ಹಿಂಗೆ ನಗಾಕತ್ತಾನ? ನಾನು ನೋಡಿ ನಕ್ಕು ನನಗೆ ಹಂಗ ಸಾಕತ್ತಾನೇನ? ಕಟ್ಟಪ್ಪ, ಮಾಂಗಲ್ಯಂ ತಂತು ನಾನೇನ. ಏನಾತ ಅಶೋಕ? ಯಾಕೆ ಎದ್ ನಿಂತಿ? ಮಮ್ಮಿ, ನನ್ಗೆ ಈ ಮದುವೆ ಬೇಡ. ನಾಯಿಕಿನ ಲಗ್ನ ಆಗಂಗಿಲ್ಲ. ಏನ ಲಗ್ನ ಆಗಂಗಿಲ್ಲ? ಏನಾತ ನಿನಗ?
ಆಕಿ ಏನ್ ಮಾಡಿದ್ಲ ನಿನ್ಗ? ಆಕಿ ನನಗೇನು ಮಾಡಿಲ್ಲ, ಆದ್ರ ನಾ ಆಕಿನ ಮದುವೆ ಆಗಂಗಿಲ್ಲ. ಯಾಕ ಅಶೋಕ ಹಿಂಗ್ ಮಾತಾಡಕತ್ತಿ? ದೋಸ್ತ ಮಗ ಅದಿ, ನನ್ನ ಮಗಳಿಗೆ ಒಳ್ಳೆ ಜೋಡಿ ಆಗ್ತಿ ಅಂತ ಆಲೋಚನೆ ಮಾಡಿದ್ರ ನೀನ ಹಿಂಗ್ ಮಾತಾಡಿಕತ್ತೀಯಲ್ಲ? ಏನು ಹುಡುಗಾಟ ಮಾಡಕತ್ತೀಯನ? ನೋಡಪ್ಪ ಅಶೋಕ, ಇದು ಹುಡುಗಾಟ ಮಾಡೋ ಟೈಮ್ ಅಲ್ಲ. ನಿಂಗೆಲ್ಲ ಹುಡುಗಾಟ ಮಾಡ್ಬೇಡ. ನೋಡ ಅಶೋಕ, ಮಂಟಪಕ್ಕೆ ಬಂದು ಲಗ್ನ ಬೇಡ ಅಂದ್ರ ಹುಡುಗಿ ಗತಿ ಏನಾಗ್ತದಂತ ಗೊತ್ತದೇನ ನಿನಗ? ಸುಮ್ನಾಕಿ ಕೊರಳಿಗೆ ತಾಳಿ ಕಟ್ಟು. ಇಲ್ಲ ಮಾಮ, ನಾ ಕಟ್ಟಂಗಿಲ್ಲ. ಇಷ್ಟ ಇಲ್ದಿರೋ ಮದ್ವಿ ಆಗಿ ಜೀವನ ಪೂರ್ತಿ ಇಬ್ರು ನೋವು ಪಡೋದಕ್ಕಿಂತ ಮದ್ವಿ ನಿಲ್ಸದ ಚಲೋ ಅದ. ನನ್ನ ಮಗಳು ಹೊಸ ಬದುಕಿನ ಕನಸು ಕಂಡಾಳ. ಅಕ್ಕಿ ಮನಸ್ಸು ನೋಯಿಸ್ಬೇಡಪ್ಪ. ಏನಾರ ಇದ್ರ ಆಮೇಲೆ ಮಾತಾಡಿ ಸರಿ ಮಾಡೋನು. ಈಗ ಮುಹೂರ್ತ ಮೀರ್ತತಿ, ಮೊದಲು ಲಗ್ನ ಆಗಪ್ಪ ಅಶೋಕ. ಇದೇನಾತ ಅದಕ್ಕ? ಇದೇನಿ ಹುಡುಗ ಇದ್ಕಿದ್ದಂಗ ಪರಮಾತ್ಮ. ಅಶೋಕ, ಹಿಂಗ್ ಹಠ ಮಾಡ್ಬೇಡಪ್ಪ. ಇವ್ರು ಹೇಳ್ದಂಗ ಏನಾಯ್ತು ಬೇಕಾದ್ರೆ ಆಮೇಲೆ ಕುಂತ ಅದನ್ನ ಬಗೆಹರಿಸ್ಕೊಡೋಣ. ನೋಡು, ಹಸಿಮಣಿ ಬಿಟ್ಟು ಬಂದು ಹಿಂಗ ರಂಪ ಮಾಡ್ಬೇಡ. ಒಂದು ಸಲ ಹಸಿಮಣಿ ಏರಿದ ಹೆಣ್ಣನ ಹೊಳ್ಳಿ ಲಗ್ನ ಮಾಡೋದು ಕಠಿಣ ಐತಿಪ್ಪ. ಹಂಗ ಮಾಡಿ ನಮ್ಮ ಮಾನ ಮರ್ಯಾದೆ ಹೋಗಂಗ್ ಮಾಡ್ಬೇಡ ಅಶೋಕ. ಇಲ್ಲ ಅತ್ತಿ, ನೀವ್ ಎಷ್ಟ್ ಹೇಳಿದ್ರು ನಾ ಲಗ್ನ ಆಗಂಗಿಲ್ಲ. ಮಮ್ಮಿ, ಅಪ್ಪ, ನಂಗ ಈ ಲಗ್ನ ಬೇಡ ಅಂದ್ರೆ ಬೇಡ ಅಷ್ಟ. ಅಶೋಕ, ಬೇಡ ಅಂದ್ರೆ ಬೇಡ ಅನ್ನಕ ಒಂದ್ ಹೆಣ್ಮಗಳ ಜೀವನ ಅದ ಇದ್ರಾಗ, ಅವಳ ಜೀವನದ ಪ್ರಶ್ನೆ ಅದ ಇದ್ರಾಗ. ಏನಾಯ್ತು? ಯಾಕೆ ಮದ್ವಿ ಬೇಡ ಅನ್ನಕತ್ತಿ ಅದನ್ನಾರ ಹೇಳು. ಮದ್ವಿ ಇಷ್ಟ ಇಲ್ಲ ಅಂದ್ರ ಇಷ್ಟು ದಿನ ಯಾಕೆ ಸುಮ್ಮನಿದ್ದಿ? ನಾನ್ ಯಾಕೆ ಲಗ್ನ ಬೇಡ ಅನ್ನಕತ್ತೇನೆ ಅನ್ನೋದು ಆಕಿಗೂ ಗೊತ್ತು. ಆಕಿಗೂ ಈ ಮದ್ವಿ ಇಷ್ಟ ಇಲ್ಲ. ಆಕಿ ಬ್ಯಾರೋ ಯಾರನೋ ಪ್ರೀತಿ ಮಾಡ್ಯಾಳ. ಹೇ ಇಲ್ಲಪ್ಪ, ನೀ ತಪ್ಪು ತಿಳಿದಿ. ಆಕಿ ಯಾರನ್ನು ಪ್ರೀತಿ ಗಿತ್ತಿ ಮಾಡಿಲ್ಲಪ್ಪ. ನಿನಗ ಯಾರ ಸುಳ್ಳು ಹೇಳ್ಯಾರ. ನನ್ ಮಗಳು ಅಪ್ಪಟ ಅಪರಂಜಿ. ಮಾಮ, ಹೆತ್ತವ್ರಿಗೆ ಹೆಗ್ಣ ಮುದ್ದಂತ. ನಾ ಹೇಳಿದ್ದು ಸುಳ್ಳು ಅಂದ್ರ ಆಕಿನ ಕೇಳ್ರಿ. ಆಕಿ ಯಾಕ ನನ್ನ ಮದ್ವಿ ಆಗಕ ಒಪ್ಕೊಂಡಾಳಂತ ಗೊತ್ತಾಗ್ತದ. ಏನಾರ ಮಾತಾಡ್ಬೇಡಪ್ಪ ಅಶೋಕ, ಆಮೇಲೆ ಕುಂತು ಮಾತಾಡೋಣ. ಈಗ ಲಗ್ನ ಆಗು. ಮಂಟಪದಾಗ ಲಗ್ನ ನಿಲ್ಲೋದು ಒಳ್ಳೇದಲ್ಪ ಅಶೋಕ. ನಿನ್ನ ಕೈ ಮುಗಿತೀನಿ, ಬೇಕಾದ್ರೆ ನಿನ್ನ ಕಾಲಿಗೆ ಬೀಳ್ತೇನಪ್ಪ. ಮಂಟಪದಾಗ ಲಗ್ನ ನಿಲ್ಲಿಸಬೇಡ. ಮಂಟಪಕ್ಕೆ ಬಂದು ಮದುವೆ ನಿಂತ್ರ ಚಲೋ ಅಲ್ಪ ಇದು ಅಶೋಕ. ಈಗ ಲಗ್ನ ಆಗು, ಆಮೇಲೆ ಎಲ್ಲ ಕುಂತು ಮಾತಾಡಿ ಬಗೆಹರಿಸೋನು. ಮಾಮ, ನೀವು ಕೈ ಮುಗಿಬ್ಯಾಡ್ರಿ. ಕುಂತು ಮಾತಾಡೋ ಹಂಗ ಏನು ಉಳಿಸಿಲ್ರಿ ನಿಮ್ ಮಗಳು. ಆಕಿಗೆ ನಾನ್ ಇಷ್ಟ ಇಲ್ರಿ. ನನ್ನ ಆಸ್ತಿ, ನನ್ನ ಜಾಬು ಮತ್ತ ನಾ ಕೊಡೋ ಸ್ವಾತಂತ್ರ್ಯ ಬೇಕು. ಅದಕ್ಕ ಮದ್ವಿಗೆ ಒಪ್ಕೊಂಡಾಳ. ಕೈ ಮುಗಿತೇನಪ್ಪ ಅಶೋಕ. ಹಿಂಗೆಲ್ಲ ಏನಾರ ಹೇಳ್ಬೇಡ ನನ್ನ ಮಗಳ ಬಗ್ಗೆ. ನನ್ನ ಮಗಳು ಈ ಮನೆಗೆ ರಾಣಿ. ಎಲ್ಲ ಆಸ್ತಿ ಅವಳಿಗೇನ. ಆದ್ರೂ ಆಕಿ ಆಸ್ತಿಗಾಗಿ ಎಂದು ಆಸೆ ಪಟ್ಟವಳಲ್ಲ. ಅಂತದ್ರಾಗ ಆಕಿ ನಿನ್ನ ಆಸ್ತಿಗೆ ಆಸೆ ಪಡ್ತಾಳೇನ? ಯಾರೋ ನಿಂಗ ಬೇಕಂತ ಹಿಂಗೆಲ್ಲ ಹೇಳ್ಯಾರ. ನೀ ಸ್ವಲ್ಪ ಆಲೋಚನೆ ಮಾಡಪ್ಪ. ಇವನು ಸುಮ್ಮನಾಗೆ ಬಿಟ್ನಲ್ಲ ಅಂದ್ರ ನಮ್ಮ ಕೇಳೋ ಸರಿ ಅನಿಸಿ ಮದುವೆಗೆ ಒಪ್ಪೆ ಬಿಡ್ತಾನ ಹೆಂಗ? ಇಲ್ಲ ಅಕ್ಕ, ನೀ ಯಾಕೆ ಇವನ್ಗೆ ಇಷ್ಟೊಂದು ಕೇಳ್ಕೋತಿ? ನೀ ಅಳ್ಬೇಡ ಅಕ್ಕ. ನಮ್ ಕಮ್ಲಿ ಲಗ್ನ ಆಗೋ ಅದೃಷ್ಟ ಅವಂಗಿಲ್ಲ. ನೀ ಸುಮ್ಮನೆ ಯಾಕೆ ಅಳತಿ? ಅಳಾಕ್ ಹೋಗ್ಬೇಡ. ಊರಾಗ ಮಾವಂಗ ಒಳ್ಳೆ ಹೆಸರದ, ಮರ್ಯಾದಿನೂ ಅದ. ಅಂತಾದ್ರಾಗ ನೀ ಇವ್ರಿಗೆ ಕೈ ಮುಗಿಯೋದಂದ್ರೆ ಏನು? ನಮಗೂ ಇವ್ರ ಸಂಬಂಧ ಬೇಡ ಅಂದ್ರೆ ಬೇಡ, ಬಿಟ್ಟು ಬಿಡು. ನೀ ಸುಮ್ಮನಿರ, ನಿನಗೇನು ಗೊತ್ತಾಗಂಗಿಲ್ಲ. ಸುಮ್ಮನೆ ಏನೇನಾರ ಒದರಬೇಡ. ಇಲ್ಲವ್ವ, ಮಾಮ ಹೇಳೋದು ಸರಿ ಅದ. ಇಷ್ಟ ಇಲ್ದಿರೋ ಮದ್ವಿ ಆದ್ರ ಇಬ್ರು ಸುಖವಾಗಿರಂಗಿಲ್ಲ. ನಂಬಿಕೆನ ಇಲ್ಲ ಜೀವನ ಮಾಡಕ್ಕೂ ಆಗಂಗಿಲ್ಲ. ಯವ್ವ, ನಾವು ಏನೋ ಹೇಳಿದ್ರು ಮನಸ್ಸು ನಂಬಿಕೆ ಬರಾಸಾಗಂಗಿಲ್ಲ. ಯವ್ವ, ನಾ ಲಗ್ನ ಆಗದ ಹಿಂಗ ಇರ್ತೀನಂತ ನೀ ಬೇಸರ ಮಾಡ್ಕೋಬೇಡವಾ. ಹಣೆ ಬಾರ್ದಾಗ ಏನು ಬರ್ದದ ಅದ ಆಗ್ತದ. ನೀವು ಹೇಳಿದ್ದೆಲ್ಲ ಖರೆ ಅದ. ಆದ್ರ ನಿಮ್ಮನ್ನ ಮದ್ವೆ ಆಗ್ಲಿಕ್ಕ ನಾ ಯಾಕೆ ಒಪ್ಕೊಂಡಿ ಅಂತ ಭಾಳ ಕಾರಣ ಕೊಟ್ರಿ ಅಲ್ಲ, ಅದು ಯಾವುದು ನಿಜ ಅಲ್ರಿ. ನನಗೆ ಆಸ್ತಿ ಮೇಲೆ ವ್ಯಾಮೋಹನೂ ಇಲ್ಲ, ನೀವು ಕೊಡೋ ಸ್ವತಂತ್ರನೂ ಬೇಕಾಗಿಲ್ರಿ. ನಮ್ಮಪ್ಪ ಏನು ಕೊರತೆ ಆಗ್ದಂಗ ನನ್ನ ಸಾಕ್ಯಾನ. ನಾ ಈ ಮನ್ಯಾಗ ರಾಜ್ಕುಮಾರಿ ಆಗೇ ಇರ್ತೀನಿ. ನೀವೀಗ ಹೊಂಡ್ರಿ. ನಿಮ್ಗೊಂದು ದೊಡ್ಡ ನಮಸ್ಕಾರ. ಕಮಲಿ,